ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಹೇಳ್ತೀರಾ ಲೈಕ್ AI ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ, AI ವಾಯ್ಸ್ ಕೊಟ್ಬಿಟ್ಟು ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ AI ವೆಬ್ಸೈಟ್ಗಳು. ಸೊ ತುಂಬ ಜನ ಹೇಳ್ತೀರಾ ನನಗೆ ಇದು ಫ್ರೀ ಇಲ್ಲ, ಕ್ರೆಡಿಟ್ಸ್ ಖಾಲಿ ಆಗೋಯ್ತು, ಫ್ರೀ ವೆಬ್ಸೈಟ್ ಹೇಳಿ ಅಂತ. ನಾನಿವತ್ತು ನಿಮಗೆ ಫ್ರೀ 2 ವೆಬ್ಸೈಟ್ನು ಹೇಳ್ತೀನಿ ಆ್ಯಂಡ್ ಇದ್ರ ಜೊತೆಗೆ ಒಂದು ಆ್ಯಪ್ ಇದೆ, ಆ ಆ್ಯಪ್ನು ಹೇಳ್ತೀನಿ. ಆ್ಯಪಲ್ಲಿ ನೀವು ಏನು ಮಾಡ್ಬೋದು, ಅನ್ಲಿಮಿಟೆಡ್ ವಾಯ್ಸ್ ಏನು ಮಾಡ್ಬೋದು, ಜನ್ರೇಟ್ ಮಾಡ್ಬೋದು ಲೈಫ್ ಟೈಮ್ವರೆಗೂ. ಓಕೆನಾ? ಫ್ರೀ. ನೀವು ಯಾವುದೇ ದುಡ್ಡು ಕೊಡಬೇಕಂತ ಅವಶ್ಯಕತೆ ಇಲ್ಲ. ನೀವು ಎಷ್ಟು ಬೇಕಿದ್ರೂ, ನಿಮ್ಮದು ಎಷ್ಟೇ ದೊಡ್ಡ ಸ್ಟೋರಿ ಆಗಿದ್ರೂ ನೀವು ಈಸಿಲಿ AI ಜನ್ರೇಟ್ ಮಾಡ್ಕೋಬೋದು ವಾಯ್ಸ್ನ. ಓಕೆನಾ? ಈಗ ತುಂಬ ಜನ ಇರ್ತಾರೆ ಲೈಕ್ ನನ್ನ ವಾಯ್ಸ್ ಕೊಡೋಕ್ಕೆ ಇಷ್ಟ ಇರಲ್ಲ, ಹಂಗೆ ಮಾಡಬೇಕು ವೀಡಿಯೋಸ್, AI ವಾಯ್ಸ್ ಜನ್ರೇಟ್ ಮಾಡಿ ಹಾಕಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತೀರ. ಬಟ್ ಅವ್ರಿಗೆ ಪ್ರಾಪರ್ ಆಗಿರೋದು ವೆಬ್ಸೈಟ್ ಸಿಕ್ಕಿರಲ್ಲ, ಎಲ್ಲ ಪ್ರಾಪರ್ ಆಗಿರೋದು ಆ್ಯಪ್ ಏನಿದೆ ಅದು ಸಿಕ್ಕಿರಲ್ಲ. ಓಕೆನಾ ಗೈಸ್, ಇವತ್ತು ನಾನು ಡೀಟೇಲ್ಸಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲಿ ಹೋಗ್ಬಿಟ್ಟು ಯಾವ ಆ್ಯಪ್ನ ಯೂಸ್ ಮಾಡಬೇಕು ಆ್ಯಂಡ್ ಯಾವ ವೆಬ್ಸೈಟ್ಗಳನ್ನ ಯೂಸ್ ಮಾಡಬೇಕು. ಆ್ಯಂಡ್ ತುಂಬ ಜನಕ್ಕೆ ಟೆಕ್ಸ್ಟ್ ಟು ಸ್ಪೀಚ್ ಏನಿದೆ ವೆಬ್ಸೈಟ್ ಅದು ವರ್ಕ್ ಆಗ್ತಿಲ್ಲ, ಕ್ರೆಡಿಟ್ಸ್ ಕೇಳ್ತಾ ಇದೆ, ದುಡ್ಡು ಕೇಳ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಇವತ್ತು ನಾನು ಫ್ರೀಯಾಗೆ ನಿಮಗೆ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಆಗ್ಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಆ್ಯಂಡ್ ಆ್ಯಪ್ನು ಬಂದುಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ, ಅದರಲ್ಲಿ ಏನೇನು ಮಾಡಬೇಕು, ಏನು ಪ್ರೋಸೆಸ್ ಇದೆ, ವಾಯ್ಸ್ ನಾವು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಎಲ್ಲ ಡೀಟೇಲಾಗಿ ಪ್ರೋಸೆಸ್ ನೋಡ್ಕೊಳ್ಳಿ, ಆಗ ಗೊತ್ತಾಗುತ್ತೆ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಾದ್ರೆ ಏನಾದರೂ ಒಂದು ಕಮೆಂಟ್ನ ಮಾಡಿ, ಕಮೆಂಟಿಂದನೇ ವಿನ್ನರ್ ತೆಗೆದು ಹಾಕೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾವು ಓಪನ್ ಮಾಡ್ಕೊಳ್ಳೋಣ ಗೂಗಲ್ಲು. ಸೊ ನಿಮಗೆ ಆಪ್ಷನಲ್ಲು ನೀವು ಗೂಗಲ್ ಆದರೂ ಓಪನ್ ಮಾಡ್ಕೋಬೋದು, ಇಲ್ಲಾಂದರೆ ಕ್ರೋಮ್ ಬ್ರೌಸರ್ ಆದರೂ ಓಪನ್ ಮಾಡ್ಕೊಬೋದು. ಯಾವುದಾದ್ರೂ ಓಪನ್ ಮಾಡಿಕೊಂಡ್ರೆ ಎರಡೂ ಒಂದೇ ಥರ ವರ್ಕ್ ಆಗುತ್ತೆ. ಓಕೆನಾ? ಸೊ ಸಿಂಪಲಿ ಇಲ್ಲಿ ಟೈಪ್ ಮಾಡಬೇಕು ನಮಗೆ ಏನಂತ, LUV ಇಲ್ಲೇ ಬರ್ತಾ ಇದೆ ನೋಡಿ, ಲವ್ ಯು ವಾಯ್ಸ್ ಅಂತ. ಓಕೆನಾ? ಸೊ ಏನಿದೆ, ಲವ್ ವಾಯ್ಸ್ AI ಅಂತ ವೆಬ್ಸೈಟ್ ಇದೆ. ಇದು ಬಂದುಬಿಟ್ಟು ಫ್ರೀ ವೆಬ್ಸೈಟು. ಓಕೆನಾ? ಸಿಂಪಲಿ ಇಲ್ಲಿಂದ ಈ ಥರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೊದಲನೇ ವೆಬ್ಸೈಟ್ ಇದೆಯಲ್ಲ, ಸೊ ಈ ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ? ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿ ನೀವು ಫ್ರೀಯಾಗಿ ಬಂದುಬಿಟ್ಟು ಏನಿದೆ ವಾಯ್ಸ್ಗಳನ್ನ ಇದು ಮಾಡ್ಬೋದು, ಜನ್ರೇಟ್ ಮಾಡ್ಬೋದು. ಸೊ ನೋಡಿ, ಫಸ್ಟಲ್ಲೇ ಇವ್ರು ಮೆನ್ಷನ್ ಮಾಡಿದ್ದಾರೆ ಏನಂತ. ಇಲ್ಲಿ ಮಧ್ಯದಲ್ಲಿ ಆ್ಯಡ್ ಬರ್ತಾ ಇರುತ್ತೆ, ಯಾಕಂದರೆ ಫ್ರೀ ವೆಬ್ಸೈಟ್ ಅಲ್ವಾ. ಸೊ ಆ್ಯಡ್ ಅಂದರೆ ಲೈಕ್ ಫೋಟೋಸ್ ಥರ ಆ್ಯಡ್ ಬರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಓಕೆನಾ? ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು, ಫ್ರೀ ಟೆಕ್ಸ್ಟ್ ಟು ಸ್ಪೀಚ್ ಓವರ್ 200 ವಾಯ್ಸ್ ಆ್ಯಂಡ್ 70 ಲ್ಯಾಂಗ್ವೇಜಸ್ ಅಂತ ಇದೆ. ಸೊ ಇದು ಬಂದುಬಿಟ್ಟು ಫ್ರೀ ವೆಬ್ಸೈಟು. ನೀವು ಎಷ್ಟು ಬೇಕಿದ್ರೂ ಜನ್ರೇಟ್ ಮಾಡ್ಕೊಳ್ಳಿ, ಕನ್ನಡದಲ್ಲೂ ಜನ್ರೇಟ್ ಮಾಡಿ. ಕನ್ನಡದಲ್ಲಿ ನಿಮಗೆ ಆಪ್ಷನ್ ಇದೆ ಇದರಲ್ಲಿ. ಓಕೆನಾ? ಸೊ ಸಿಂಪಲಿ ನಾವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಬಂದುಬಿಟ್ಟು ನೀವು ಎಷ್ಟು ವರ್ಡ್ಸ್ ಆಗಬೇಕು, 3000 ವರ್ಡ್ಸು. ಓಕೆನಾ? 3000 ವರ್ಡ್ಸ್ ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನೂ ಜಾಸ್ತಿದು ವರ್ಡ್ಸು ನೀವು ಜನ್ರೇಟ್ ಮಾಡಬೇಕಂದ್ರೆ ಫಸ್ಟು 3000 ಮಾಡ್ಕೊಳ್ಳಿ, ಆಮೇಲೆ ಇನ್ನೂ 3000, ಲೈಕ್ ನಿಮ್ಮದು ಇನ್ನೂ ಜಾಸ್ತಿ ಸ್ಟೋರಿ ಇದ್ದರೆ ಇನ್ನೂ 3000 ವರ್ಡ್ಸ್ನ ಹಾಕ್ಬಿಟ್ಟು ಎರಡು ಸಲ ನೀವು ಜನ್ರೇಟ್ ಮಾಡ್ಕೋಬೋದು. ಸೊ ಯಾವ ಥರ ಜನ್ರೇಟ್ ಮಾಡೋದು? ಸೊ ಸಿಂಪಲಿ ನಾವೇನು ಮಾಡಬೇಕು, ನಮ್ಮ ಸ್ಟೋರಿ ಏನಿದೆ ಪೇಸ್ಟ್ ಮಾಡಬೇಕು. ಸೊ ಸ್ಟೋರಿ ನಾನು ನೋಟ್ಬುಕ್ಕಲ್ಲಿದೆ, ಸೊ ಅಲ್ಲಿಂದ ಕಾಪಿ ಮಾಡ್ಕೊತೀನಿ ನಿಮಗೆ ತೋರ್ಸೋಕ್ಕೋಸ್ಕರ, ಯಾವುದಾದ್ರೂ ಒಂದು ಸ್ಟೋರಿ. ಸೊ ನೋಟ್ಬುಕ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡು ಆದಮೇಲೆ ಸೊ ಅಂದ್ಕೊಳ್ಳಿ ಇದೇ ನಮ್ಮ ಸ್ಟೋರಿ ಅಂದ್ಕೊಳ್ಳಿ. ಓಕೆನಾ? ಸೊ ಸಿಂಪಲಿ ನಾನು ಇಲ್ಲಿಂದ ಏನು ಮಾಡ್ತೀನಿ, ಇದನ್ನು ಕಾಪಿನ ಮಾಡ್ಕೋತೀನಿ. ಓಕೆನಾ? ಸೊ ನೀವು ನೋಟ್ಬುಕ್ಕಲ್ಲಿ ಏನಾದರೂ ಪೇಸ್ಟ್ ಮಾಡಿದರೆ ಸ್ಟೋರಿ ನೀವು ಕಾಪಿ ಮಾಡ್ಬೋದು, ಇಲ್ಲ ಡೈರೆಕ್ಟ್ ನೀವು ಗೂಗಲಿಂದ ಎಲ್ಲಾದರೂ ತಗೋತಾ ಇದ್ದರೆ ಡೈರೆಕ್ಟ್ ನೀವೇನು ಮಾಡ್ಬೋದು, ಅಲ್ಲಿಂದ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು, ಇಲ್ಲ ChatGPTಯಿಂದನೂ ಡೈರೆಕ್ಟ್ ತೊಗೊಂಡು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬೋದು. ಓಕೆನಾ? ಸೊ ಸಿಂಪಲಿ ನಾವಿಲ್ಲಿ ಏನು ಮಾಡೋಣ, ನಮ್ಮದು ಟೆಕ್ಸ್ಟ್ ಏನಿದೆ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ ಅಂತ. ಸೊ ಸಿಂಪಲಿ ಇಲ್ಲಿಂದ ನಾವು ಚೇಂಜ್ ಮಾಡಬೇಕು. ಎಲ್ಲಿ ಕ್ಲಿಕ್ ಮಾಡಿ ಚೇಂಜ್ ಮಾಡಬೇಕು, ಈ ಆ್ಯರೋ ಬಟನ್ ಕಾಣಿಸ್ತಿದೆಯಲ್ಲ, ಈ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಚೇಂಜ್ ಮಾಡಬೇಕು. ಓಕೆನಾ? ಸೊ ನೀವು ಇಲ್ಲಿ ಇಂಗ್ಲೀಷ್ ಅಂತ ಇದು ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ತುಂಬ ಲ್ಯಾಂಗ್ವೇಜಸ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಮಗೆ ಕನ್ನಡ ಹುಡುಕಬೇಕು. ನಮ್ಮ ಕನ್ನಡ ಎಲ್ಲಿದೆ ನಾವು ಅದನ್ನು ಹುಡುಕಬೇಕು. ಸೊ ನೋಡಿ, ನೀವು ಇಲ್ಲಿ ನೋಡ್ಬೋದು ಕನ್ನಡ ಲ್ಯಾಂಗ್ವೇಜ್ ಆಪ್ಷನ್ ಏನಿದೆ ಇಲ್ಲಿ ಇದೆ, ಕನ್ನಡ ಇಂಡಿಯಾ ಅಂತ ಇದೆ. ಸೊ ಸಿಂಪಲ್ಲಿ ಕನ್ನಡ ಇಂಡಿಯಾ ಮೇಲೆ
ಕ್ಲಿಕ್ನ ಮಾಡೋಣ. ಓಕೆನಾ, ಕನ್ನಡ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ 2 ವಾಯ್ಸ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಗಗನ್ನು ಮೇಲ್ ಅಂತ ಇದೆ. ಓಕೆನಾ, ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಮೇಲ್ ಬೇಕಾ ಫೀಮೇಲ್ ಬೇಕಾ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಸೊ ಕನ್ನಡದಲ್ಲಿ ನೋಡಿ 2 ಆಪ್ಷನ್ ನಿಮಗೆ ಇದೆ, ಒಂದು ಗಗನು ಒಂದು ಫೀಮೇಲ್ ಸಪ್ನಾ ಇದೆ. ಸೊ ನಿಮಗೆ ಫೀಮೇಲ್ ಬೇಕಾ ಮೇಲ್ ಬೇಕಾ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಮೇಲ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಜಸ್ಟ್ ಇಷ್ಟು ಕೆಲಸ ಆದಮೇಲೆ ನಿಮ್ಗೆ ಏನು ಮಾಡಬೇಕು, ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಜನ್ರೇಟ್ ಆಪ್ಷನು, ಸಿಂಪಲಿ ಇದ್ರ ಮೇಲೆ ಒಂದು ಸಲ ಟ್ಯಾಪ್ ಮಾಡಿದರೆ ಸಾಕು, ನಿಮ್ಮದು ಏನಾಗುತ್ತೆ ವಾಯ್ಸ್ ಬಂದುಬಿಟ್ಟು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ವಿದಿನ್ ಸೆಕೆಂಡ್ಸಲ್ಲಿ ನಿಮ್ಮದು ವಾಯ್ಸ್ ಏನಿದೆ ಅದು ರೆಡಿ ಆಗಿಬಿಡುತ್ತೆ. ಓಕೆನಾ, ಜಾಸ್ತಿ ಇಲ್ಲಿ ನಮಗೆ ಟೈಮ್ ಹಿಡಿಯಲ್ಲ, 1 ಗಂಟೆಗಟ್ಟಲೆ ಕಾಯಬೇಕು, ಇಲ್ಲ 10 ನಿಮಿಷ ಕಾಯಬೇಕು, 5 ನಿಮಿಷ ಕಾಯಬೇಕಂತ ಇಲ್ಲ. ವಿದಿನ್ ಸೆಕೆಂಡ್ಸಲ್ಲಿ ನಿಮ್ಮದು ಬಂದುಬಿಟ್ಟು ಜನ್ರೇಟ್ ಆಗಿ ಬಂದುಬಿಡುತ್ತೆ ವಾಯ್ಸ್ ಏನಿದೆ ಅದು. ಓಕೆನಾ, ಸೊ ನೀವು ನೋಡ್ಬೋದು ಜನ್ರೇಟ್ ಆಗಿ ಬಂದಿದೆ. ಇಲ್ಲಿ ನೀವು ನಾಲಿಗೆ ತುಂಡದರೆ ಏನಾಗುತ್ತೆ? ನಮ್ಮ ನಾಲಿಗೆ ತೂಕದಲ್ಲಿ ಸಣ್ಣದಾದರೂ ಇದು ತುಂಬಾ ಸೊ ನೋಡಿ ಕೇಳಿಸ್ಕೊಂಡ್ರಲ್ಲ, ವಿದಿನ್ ಸೆಕೆಂಡ್ಸಲ್ಲಿ ಡೌನ್ಲೋಡ್ ಆಗಿ ಬಂದುಬಿಡುತ್ತೆ. ಇಲ್ಲಿ ಸಿಂಪಲಿ ನಮಗೆ ಇಲ್ಲೊಂದು ಆರೋ ಬಟನ್ ಕಾಣಿಸ್ತಿದೆಯಾ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಮ್ಮದು ಫೈಲ್ ಬಂದುಬಿಟ್ಟು ಸೇವ್ ಆಗುತ್ತೆ. ನೋಡಿ ಫೈಲ್ ಡೌನ್ಲೋಡೆಡ್ ಅಂತ ಬಂದಿದೆಯಲ್ಲ, ಸೊ ಇದು ಬಂದುಬಿಟ್ಟು ನಿಮ್ಮ ಮ್ಯೂಸಿಕಲ್ಲಿ ಆಲ್ಬಮ್ಸಲ್ಲಿ ಬಂದುಬಿಟ್ಟು ಸೇವ್ ಆಗಿಬಿಡುತ್ತೆ. ಓಕೆನಾ, ಇದಾಯಿತು ಫಸ್ಟ್ನೇ ವೆಬ್ಸೈಟು, ಫ್ರೀ ವೆಬ್ಸೈಟು ಲವ್ ಯು ಫ್ರೀ AI ವಾಯ್ಸು. ಓಕೆನಾ, ಅದು ಆದಮೇಲೆ ಕೆಲವೊಬ್ರು ಹೇಳ್ತಾ ಇದ್ರಿ ಟೆಕ್ಸ್ಟ್ ಟು ಸ್ಪೀಚ್ ಏನು ಇದೆ ಇದು ವೆಬ್ಸೈಟು, ಇದು ಫ್ರೀ ಇಲ್ಲ, ಪೇಯ್ಡ್ ಕೇಳ್ತಾ ಇದೆ, ಸಬ್ಸ್ಕ್ರಿಪ್ಷನ್ ತಗೊಳಕ್ಕೆ ಕೇಳ್ತಾ ಇದೆ ಅಂತ. ಸೊ ಈ ಥರ ನೀವು ಟೈಪ್ ಮಾಡಬೇಡಿ, ಟೆಕ್ಸ್ಟ್ ಟು ಸ್ಪೀಚ್ ಅಂತ ಈ ಥರ ಟೈಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಫಸ್ಟು ಏನಂತ ಟೈಪ್ ಮಾಡಬೇಕಿಲ್ಲಿ, ಫ್ರೀ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಟೈಪ್ ಮಾಡಿ. ಏನಂತ ಟೈಪ್ ಮಾಡಬೇಕು, ಫ್ರೀ ಟೆಕ್ಸ್ಟ್ ಟು ಸ್ಪೀಚ್ ಅಂತ. ಓಕೆನಾ, ಸೊ ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಥರ ಸ್ಕ್ರಾಲ್ ಮಾಡಿ, ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನೋಡಿ ಇಲ್ಲೊಂದು ವೆಬ್ಸೈಟ್ ಇದೆ, ಟೆಕ್ಸ್ಟ್ ಟು ಸ್ಪೀಚ್ TTS ಫ್ರೀ ಅಂತ. ಓಕೆನಾ, ಸೊ ಸಿಂಪಲಿ ನಾವೇನು ಮಾಡೋಣ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ಇಲ್ಲಿ ನಿಮ್ಮದು ಸ್ಟೋರಿ ಏನಿದೆ, ನೀವು ಸ್ಟೋರಿನ ಇಲ್ಲಿ ಪೇಸ್ಟ್ ಮಾಡಬೇಕು. ಓಕೆನಾ, ಪೇಸ್ಟ್ ಮಾಡಾದಮೇಲೆ ನೀವು ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆ, ಈ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಸೊ ನಾವಿಲ್ಲಿಂದ ಕನ್ನಡ ಲ್ಯಾಂಗ್ವೇಜ್ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕೂಡ 2 ವಾಯ್ಸ್ ಇದೆ, ನೀವು ಇಲ್ಲಿಂದ ಅಡ್ಜಸ್ಟ್ನೂ ಮಾಡ್ಕೋಬೋದು. ಓಕೆನಾ, 2 ಆಪ್ಷನ್ ಕೊಟ್ಟಿದ್ದಾರೆ, ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಓಕೆನಾ, ಸೊ ಈಗ ನಾವೇನು ಮಾಡಬೇಕು, ಇಲ್ಲಿಂದ ಕನ್ವರ್ಟ್ ನಾವು ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಕನ್ವರ್ಟ್ ನಾವು ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಏನಾಗುತ್ತೆ, ಪ್ರೊಸೆಸಿಂಗ್ ತಗೊಳುತ್ತೆ. ಪ್ರೊಸೆಸಿಂಗ್ ತಗೊಂಡಾದ್ಮೇಲೆ ನಿಮ್ದು ಏನಾಗುತ್ತೆ, ವಾಯ್ಸು ವಿದಿನ್ ಸೆಕೆಂಡ್ಸಲ್ಲಿ ಜನ್ರೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ, ನಮ್ಮದು ಆಲ್ರೆಡಿ 50% ಆಗಿದೆ, ಈಗ ನಮ್ಮದು 100% ಆಯಿತು. ಓಕೆನಾ, ಸೊ ಇಲ್ಲಿ ಒಂದು ಆ್ಯಡ್ ಬಂದುಬಿಟ್ಟು ತೋರಿಸ್ತಾರೆ, ನಾವೇನು ಮಾಡಬೇಕು, ಈ ಆ್ಯಡ್ನ ಸ್ಕಿಪ್ ಮಾಡ್ಕೋಬೇಕು. ಓಕೆನಾ, ಸೊ ನಾವು ಈ ಥರ ಕೆಳಗೆ ಸ್ಕ್ರಾಲ್ ಮಾಡೋಣ. ಕೆಳಗೆ ಸ್ಕ್ರಾಲ್ ಮಾಡಿದರೆ ನೋಡಿ ನಮ್ಮದು ವಾಯ್ಸ್ ಏನಿದೆ ಇಲ್ಲಿ ಜನ್ರೇಟ್ ಆಗಿ ಬಂದಿದೆ, ಇದು ಪ್ಲೇನೂ ಆಗ್ತಿತ್ತು. ಓಕೆನಾ, ಈಗ ಸಿಂಪಲಿ ನಾವೇನು ಮಾಡೋಣ, ಇದನ್ನು ಒಂದು ಸಲ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ, ಕೇಳಿ. ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ ನಾಲಿಗೆ ತುಂಡದರೆ ಏನಾಗುತ್ತೆ? ಓಕೆನಾ, ಓಕೆ ಗೊತ್ತಾಯ್ತಲ್ಲ ಯಾವ ಥರ ಇದು ಮಾಡೋದಂತ, 2 ವೆಬ್ಸೈಟ್ ಗೊತ್ತಾಯ್ತಲ್ಲ. ಈಗ ಸಿಂಪಲಿ ಡೌನ್ಲೋಡ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ದು ಏನಾಗುತ್ತೆ, ಸಿಂಪಲಿ ನಿಮ್ಮದು ಫೈಲ್ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಫೈಲ್ ಅಂತ ಬಂದಿದೆ, ಫೈಲ್ ಡೌನ್ಲೋಡೆಡ್ ಅಂತ ಬಂದಿದೆ. ಇದಾಯಿತು ವೆಬ್ಸೈಟು. ಓಕೆನಾ, ಸೊ ಈಗ ನಾನು ನಿಮಗೆ ಆ್ಯಪದು ಹೇಳಿದ್ನಲ್ಲ, ಆ್ಯಪಲ್ಲಿ ಯಾವ ಥರ ನೀವು ವಾಯ್ಸ್ನ ವಾಯ್ಸ್ ಯಾವ ಥರ ನೀವು ಆ್ಯಪಲ್ಲಿ ಜನ್ರೇಟ್ ಮಾಡ್ಬೋದು ಅಂತ, ಫ್ರೀ ಆ್ಯಪ್ ಅಂತ ಹೇಳಿದ್ನಲ್ಲ. ಸೊ ಸಿಂಪಲ್ ನೀವೇನು ಮಾಡಬೇಕು, ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸರ್ಚ್ ಬಟನ್ ಮೇಲೆ ಟೈಪ್ ಮಾಡಿ ಏನಂತ, ಗೆಮಿನೈ ಅಂತ. ಓಕೆನಾ, ಜೆಮಿನೈ ಅಂತ ಟೈಪ್ ಮಾಡಿ. ಜೆಮಿನೈ ಅಂತ ಟೈಪ್ ಮಾಡಿದರೆ ನೋಡಿ ಈ ಆ್ಯಪ್ ಬಂದುಬಿಟ್ಟು ಓಪನ್ ಆಗಿ ಬರುತ್ತೆ. ಓಕೆನಾ, ಓಪನ್ ಆಗಿ ಬರುತ್ತೆ. ಆಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಇದರಲ್ಲಿ. ಓಕೆನಾ, ನಿಮ್ಮ ಫೋನಲ್ಲಿ ಏನಿದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡೋಣ. ಓಪನ್ ಮೇಲೆ ಪ್ರೆಸ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬಂದುಬಿಟ್ಟು
ಕಾಣಿಸ್ತಿದೆ. ಏನು ಆಪ್ಷನು ಇಲ್ಲಿ ನೀವು ನೋಡ್ಬೋದು, ಆಸ್ಕ್ ಗೆಮಿನೈ ಅಂತ. ಸೊ ಸಿಂಪಲಿ ನಾವೇನು ಮಾಡಬೇಕು, ನಮ್ಮ ಸ್ಟೋರಿ ಏನಿದೆ ನಿಮ್ಮದು ಎಷ್ಟೇ ಸ್ಟೋರಿ ಆಗಲಿ, ಈ ಆ್ಯಪಿಂದು ಒಂದು ಏನು ಇದಂದರೆ ನೀವು ಎಷ್ಟೇ ಲೆಟರ್ ಎಷ್ಟು ವರ್ಡ್ಸ್ ಸ್ಟೋರೀಸ್ ಬೇಕಿದ್ರೂ ನೀವು ಇಲ್ಲಿಂದ ಈಸಿಲಿ ಜನ್ರೇಟ್ ಮಾಡ್ಬೋದು. ಓಕೆನಾ. ಸೊ ಈಗ ನಾವೇನು ಮಾಡಬೇಕು, ನಮ್ಮದು ಪೇಸ್ಟ್ ಮಾಡಾದಮೇಲೆ ಸ್ಟೋರಿ ಸ್ವಲ್ಪ ಕೆಳಗಡೆ ಈ ಥರ ಸ್ಪೇಸ್ ಕೊಡಿ. ಸ್ಪೇಸ್ ಕೊಟ್ಟಾದಮೇಲೆ ಇಲ್ಲಿ ಟೈಪ್ ಮಾಡಿ ರೀಡ್, ಒಂದು ನಿಮಿಷ ಕೆಳಗೆ ಬರ್ತೀನಿ, ರೀಡ್ ಸೇಮ್ ಟು ಸೇಮ್. ಓಕೆನಾ. ಈ ಥರ ಹಾಕಿ ರೀಡ್ ಸೇಮ್ ಟು ಸೇಮ್ ಅಂತ ಹಾಕಿ ಸಿಂಪಲ್ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡಿ. ಓಕೆನಾ. ಸೊ ಫಸ್ಟು ಬಂದುಬಿಟ್ಟು ನೋಡಿ ನಿಮ್ಮದು ಏನಿದೆ ಈ ಥರ ಸ್ಟೋರಿ ಬಂದುಬಿಡುತ್ತೆ. ಈಗ ನಿಮಗೆ ಸ್ಟೋರಿ ಬಂದಾದಮೇಲೆ ಇಲ್ಲಿ ಮೈಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ನಿಮಗೆ ಈ ಮೈಕ್ ಆಪ್ಷನ್ ಮೇಲೆ ಯಾವ ಥರ ರೆಕಾರ್ಡ್ ಮಾಡ್ಕೋಬೇಕು ನಿಮ್ಮ ಸ್ಟೋರಿನ. ಸೊ ಸಿಂಪಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಿಮ್ಮದು ಎಲ್ಲರ ಫೋನಲ್ಲೂ ಬಂದುಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಇದ್ದೇ ಇರುತ್ತೆ. ಓಕೆನಾ. ಈ ಥರ ನೀವು ಕೆಳಗೆ ಸ್ಕ್ರಾಲ್ ಮಾಡಿದರೆ ನೋಡಿ ಈ ಥರ ಆಪ್ಷನ್ಸ್ ಎಲ್ಲ ಇರುತ್ತೆ. ಆಪ್ಷನ್ ಎಲ್ಲ ಇದ್ದಾದಮೇಲೆ ಇಲ್ಲಿ ರೆಕಾರ್ಡ್ ಸ್ಕ್ರೀನ್ ಅಂತ ಇದೆ. ಓಕೆನಾ. ಈ ರೆಕಾರ್ಡ್ ಸ್ಕ್ರೀನ್ ಆಪ್ಷನ್ ಮೇಲೆ ಈ ಥರ ಲಾಂಗ್ ಪ್ರೆಸ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ರೆಕಾರ್ಡ್ ಸೌಂಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಈ ರೆಕಾರ್ಡ್ ಸೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ರೆಕಾರ್ಡ್ ಸೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಕೋಬೇಕು ಏನಂತ, ಸಿಸ್ಟಮ್ ಆಡಿಯೋ ಅಂತ. ಸಿಸ್ಟಮ್ ಆಡಿಯೋ ಅಂದರೆ ಏನಂದರೆ ಇಲ್ಲಿ ನಿಮ್ಮ ಫೋನಲ್ಲಿ ಏನು ಸೌಂಡ್ ಬರುತ್ತೆ ಅದನ್ನು ರೆಕಾರ್ಡ್ ಮಾಡುತ್ತೆ. ಓಕೆನಾ. ಮೈಕ್ರೋಫೋನ್ ಆಡಿಯೋ ಅಂದರೆ ಈಗ ನಾವು ಔಟ್ಸೈಡಿಂದ ಏನು ಮಾತಾಡ್ತೀವಿ ಅದನ್ನು ರೆಕಾರ್ಡ್ ಮಾಡುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಆ್ಯಂಡ್ ಇದ್ರ ಮೇಲೂ ಕ್ಲಿಕ್ ಮಾಡಬೇಡಿ. ಜಸ್ಟ್ ನೀವು ಸಿಸ್ಟಮ್ ಆಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡಿ. ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು, ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ. ಓಕೆನಾ. ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್. ಬೈ ಚಾನ್ಸ್ ಇದು ನಿಮಗೆ ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಬರಲಿಲ್ಲ ಅಂದ್ರೂ ಸಿಸ್ಟಮ್ ಆಡಿಯೋ ಸೆಲೆಕ್ಟ್ ಮಾಡಿಕೊಂಡು ಸಿಂಪಲಿ ನೀವೇನು ಮಾಡಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನಿಮ್ಗೆ ಏನು ಮಾಡಬೇಕು, ಇಲ್ಲಿ ನಿಮ್ಮದು ರೆಕಾರ್ಡ್ ಸ್ಕ್ರೀನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಸ್ಕ್ರೀನ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಓಕೆನಾ. ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಈ ಥರ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಒಂದು ಸಲ ಕ್ಲಿಕ್ ಮಾಡಿ ನಿಮ್ದು ಏನಾಗುತ್ತೆ, ರೆಕಾರ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ರೆಕಾರ್ಡ್ ಆಗೋದಕ್ಕೆ ಸ್ಟಾರ್ಟ್ ಆದಮೇಲೆ ನೀವೇನು ಮಾಡಬೇಕು, ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಏನು ಆಪ್ಷನು, ಈ ಮೈಕ್ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಯಾವ ಥರ ರೆಕಾರ್ಡ್ ಆಗಿದೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಒಂದು ಸಲ ನಾನು ಕ್ಲಿಕ್ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆನಾ. ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ, ನಾಲಿಗೆ ತುಂಡದರೆ ಏನಾಗುತ್ತೆ? ನಮ್ಮ ನಾಲಿಗೆ ತೂಕದಲ್ಲಿ ಸಣ್ಣದಾದರೂ ಇದು ತುಂಬಾ ಪ್ರಮುಖ ಅಂಗ. ಇದು ತೀವ್ರವಾಗಿ ರಕ್ತದೊಂದಿದೆ ಎಂದರೆ ಇದರ ಮೇಲೆ ಆಘಾತವಾದರೆ ಹದಿಯ ರಕ್ತಸ್ರಾವವಾಗಬಹುದು. ನಾಲಿಗೆ ತುಂಡಾದರೆ ಸಾವು ಸಂಭವಿಸಬಹುದಾ? ಸಾಮಾನ್ಯವಾಗಿ ಅಲ್ಲ. ಆದರೆ ಅತಿಯಾದ ರಕ್ತಸ್ರಾವವೇ ದೊಡ್ಡ ಸಮಸ್ಯೆ. ತಿನ್ನೋದು, ಮಾತಾಡೋದು. ಓಕೆ ಗೈಸ್, ಕೇಳಿಸ್ಕೊಂಡ್ರಲ್ಲ, ಈ ಥರ ನೀವು ಸ್ಕ್ರೀನ್ ರೆಕಾರ್ಡಿಂಗ್ನ ಮಾಡ್ಕೋಬೇಕು. ಓಕೆನಾ. ಸೊ ಈ ಥರ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡು ಆದಮೇಲೆ ನಾವು ನಮ್ಮ ವಿಡಿಯೋದಲ್ಲಿ ಯಾವ ಥರ ಇದನ್ನು ಆ್ಯಡ್ ಮಾಡಬೇಕಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ಈ ಥರ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಾದಮೇಲೆ ವೀಡಿಯೋಗೆ ಯಾವ ಥರ ಆ್ಯಡ್ ಮಾಡಬೇಕಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ನಿಮಿಷ. ಈಗ ನಾವು ಅಂದ್ಕೊಳ್ಳಿ ನಮ್ಮದು ರೆಕಾರ್ಡಿಂಗ್ ಆಗಿದೆ, ಆಮೇಲೆ ನಾನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಈಗ ಯಾವ ಥರ ನಾವು ನಮ್ಮ ಸ್ಟೋರಿಗೆ ಆ್ಯಡ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಈಗ ರೆಕಾರ್ಡ್ ಮಾಡಾದಮೇಲೆ ಯಾವ ಥರ ನಿಮ್ಮ ವೀಡಿಯೋಗೆ ಆ್ಯಡ್ ಮಾಡೋದು ಹೇಳ್ತೀನಿ. ಸಿಂಪಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡು ಆದಮೇಲೆ ಗೈಸ್ ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ ಯಾವ ಥರ ಯೂಸ್ ಮಾಡ್ಕೋಬೇಕಂತ. ಓಕೆನಾ. ಅಂದ್ಕೊಳ್ಳಿ ಈಗ ನಮ್ಮ ವೀಡಿಯೋ ಇದೇ, ನಾನು ವೀಡಿಯೋ ಬಂದುಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಓಕೆನಾ. ಈ ವಿಡಿಯೋದಲ್ಲಿ ಸಿಂಪಲಿ ಏನು ಮಾಡಬೇಕು, ಈಗ ನಾವು ಆಡಿಯೋನ ಆ್ಯಡ್ ಮಾಡಬೇಕು. ಇದು ವೀಡಿಯೋಸ್ ಇದೆ ನನ್ನ ಹತ್ರ. ಈಗ ಏನು ಮಾಡಬೇಕು, ಆಡಿಯೋನ ಆ್ಯಡ್ ಮಾಡಬೇಕು. ಏನು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ನಲ್ಲ ಆಡಿಯೋ AI ವಾಯ್ಸ್ನ ಅದನ್ನು. ಸೊ ಸಿಂಪಲಿ ನಾವೇನು ಮಾಡಬೇಕು, ಲೇಯರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಿದೆಯಾ, ಈಗ ನಾವು ರೆಕಾರ್ಡ್ ಮಾಡಿದ್ರಲ್ವ, ಆ ಟೆಕ್ಸ್ಟ್ನ ರೆಕಾರ್ಡ್ ಮಾಡಿದ್ವಲ್ಲ. ಸೊ ನೋಡಿ ಆ ಟೆಕ್ಸ್ಟ್ ಬಂದುಬಿಟ್ಟು ಈ ಥರ ಬಂದಿದೆ. ಸೊ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಅಂತ.
ನಾಲಿಗೆ ತುಂಡದರೆ ಏನಾಗುತ್ತೆ ನಮ್ಮ ನಾಲಿಗೆ. ಸೊ ನೋಡಿ ಈ ಥರ ಬಂದಿದೆ. ಸೊ ನಮಗೆ ಇದನ್ನು ಏನು ಮಾಡಬೇಕೀಗ, ಈಗ ನಮಗೆ ಇದನ್ನು ಈ ವಾಯ್ಸ್ ರೆಕಾರ್ಡ್ ಏನಿದೆ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಓಕೆನಾ, ಯಾವ ಥರ ಅಂದರೆ ಸಿಂಪಲಿ ಸ್ಕ್ರೀನ್ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ. ಓಕೆನಾ, ಸೊ ಸಿಂಪಲಿ ಈ ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಆಡಿಯೋ ಬಂದುಬಿಟ್ಟು ಸಪ್ರೇಟ್ ಆಗಿಬಿಡುತ್ತೆ, ವಿಡಿಯೋ ಸಪ್ರೇಟ್ ಆಗಿಬಿಡುತ್ತೆ. ಓಕೆನಾ, ಸಿಂಪಲಿ ನೋಡಿ ನಮ್ಮದು ಆಡಿಯೋ ಏನಿದೆ ಇಲ್ಲಿ ಬಂದಿದೆ. ಈಗ ನಾವು ಈ ಸ್ಕ್ರೀನ್ಶಾಟ್ ಏನಿದೆ, ಈ ಸ್ಕ್ರೀನ್ ರೆಕಾರ್ಡ್ ಏನಿದೆ ಇದನ್ನು ನಾವು ಡಿಲೀಟ್ ಮಾಡ್ಕೊಳ್ಳೋಣ. ಈಗ ನಮ್ಮ ಆಡಿಯೋ ಏನಿದೆ ಬಂದಿದೆ. ಈಗ ನೀವು ಈ ಆಡಿಯೋನ ಯೂಸ್ ಮಾಡ್ಕೋಬೋದು ವಿಡಿಯೋದಲ್ಲಿ ಈಸಿ. ಓಕೆನಾ, ಗೊತ್ತಾಯ್ತಲ್ಲ, ಇದು ಈಸಿ ಮೆಥಡು. ನೀವು ಎಷ್ಟು ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಇದು ಫ್ರೀ ಆ್ಯಪು ಆ್ಯಂಡ್ ಫ್ರೀಯಾಗಿ ನೀವು ರೆಕಾರ್ಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಆ ವಾಯ್ಸ್ನ. ಓಕೆನಾ, ಇದರಲ್ಲಿ ನಿಮ್ಗೆ ಯಾವುದೇ ಕಾಪಿರೈಟ್ ಸಿಗಲ್ಲ ಆ್ಯಂಡ್ ಯಾವುದೇ ದುಡ್ಡು ಕಟ್ಟಬೇಕಂತ ಅವಶ್ಯಕತೆ ಇಲ್ಲ, ಈಸಿಲಿ ಯೂಸ್ ಮಾಡ್ಕೋಬೋದು. ಓಕೆನಾ, ಆ್ಯಂಡ್ ಗೈಸ್ ನಿಮಗೆ ಏನಾದರೂ ಇದ್ರದ್ದು ವಾಯ್ಸ್ ಇಷ್ಟ ಆಗಿಲ್ಲ, ನಾನು ಚೇಂಜ್ ಮಾಡಬೇಕು, ಮೇಲ್ ವಾಯ್ಸ್ ಬೇಡ ನಂಗೆ ಫೀಮೇಲ್ ವಾಯ್ಸ್ ಬೇಕನ್ನೋರು, ಸೊ ಇದ್ರದ್ದು ವಾಯ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಈಸಿ ವೇಯಲ್ಲಿ. ಓಕೆನಾ, ಇಲ್ಲಿ ಸಿಂಪಲಿ ನಿಮಗೆ ಲೋಗೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಲೋಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಲೋಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಸ್ವಿಚ್, ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿರಬೇಕು ನಿಮಗೆ ಸೆಟ್ಟಿಂಗ್ದು. ಓಕೆನಾ, ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಜೆಮಿನೀಸ್ ವಾಯ್ಸ್ ಅಂತ ಇದೆ, ಗೆಮಿನೀಸ್ ವಾಯ್ಸ್ ಅಂತ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ತುಂಬ ವಾಯ್ಸಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಯೂಸ್ನ ಮಾಡ್ಕೋಬೋದು. ಓಕೆನಾ, ಸೊ ನೋಡಿ ತುಂಬ ವಾಯ್ಸಸ್ ಇದೆ, ನಿಮಗೆ ಯಾವ ವಾಯ್ಸ್ ಬೇಕು ಅದನ್ನು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಬ್ಯಾಕ್ ಬನ್ನಿ, ಅಲ್ಲಿಂದ ನೀವು ವಾಯ್ಸ್ನ ಚೇಂಜ್ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಓಡ್ತಿದ್ರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.